ಪ್ರೀತಿ ನೀನಿಲ್ಲದೆ ನಾನು ಹೇಗಿರಲಿ, ಪ್ರೀತಿ ನಿನ್ನೊಂದಿಗೆ ನನ್ನ ಬಾಳಿರಲಿ, ನಿನಗಾಗಿಯೇ ನಿನಗಾಗಿಯೇ ಈ ತನು ಮನವೇ ನಿನಗಾಗಿ. ಇವತ್ತಿನ ಟಾಪಿಕ್ ಪ್ರೀತಿ ಬಗ್ಗೆ ರೀ. ಪ್ರೀತಿ ಬಗ್ಗೆ ಮಾತಾಡೋಣಂತ್ರಿ. ಪ್ರೀತಿ ಅನ್ನೋ ಪದ ಯಾರಿಗಿಷ್ಟ ಆಗಂಗಿಲ್ಲ ಹೇಳ್ರಿ. ಎಲ್ಲರಿಗೂ ಪ್ರೀತಿ ಸಲುವಾಗಿ ಹಂಬಲಿಸೋರೇ ಇರ್ತಾರ. ಇವಾಗ ನೋಡ್ರಿ, 4 ಪ್ರೀತಿ ಮಾತು ಮಾತಾಡೋದ್ರಿಂದ ನಾವೇನು ಕಳ್ಕೊತಿರಂಗಿಲ್ಲ. ಯಾರು ಎದುರಿ ಪರಿಚಯದವ್ರು ಬಂದ್ರ ಚಂದಾಗಿ ಮಾತಾಡ್ಸೋದ್ರಿಂದ ಏನೂ ಆಗಂಗಿಲ್ಲಲ್ಲ. ಆದ್ರೆ ಇವಾಗಿನ ಕಾಲದಾಗ ಹೆಂಗಾಗ್ಯದ ಅಂದ್ರೆ, ಪರಿಚಯದವ್ರು ಇರ್ಲಿ ಯಾರ ಇರ್ಲಿ, ಆಕಿನೇ ಫಸ್ಟ್ ಮಾತಾಡ್ಸ್ಲಿ, ಅವನೇ ಫಸ್ಟ್ ಮಾತಾಡ್ಸ್ಲಿ, ನಾ ಯಾಕೆ ಮಾತಾಡ್ಸ್ಬೇಕು ಅನ್ನೋ ಆಟಿಟ್ಯೂಡ್ ಬಂದ್ಬಿಟ್ಟದ್ರಿ ಈಗ ಎಲ್ಲರಿಗೂ. ಅವಾಗ ಹಂಗಿರಂಗಿಲ್ಲ, ಸ್ವಲ್ಪ ಪರಿಚಯದವ್ರು ಇದ್ರ ಮಾತಾಡ್ಸ್ಬಿಡ್ತಿದ್ವಿ, ಹೌದಲ್ರಿ? ಈಗ ಪ್ರೀತಿ ಒಳಗಂದ್ರ ಬರೇ ಪ್ರೇಮಿಗಳ ಪ್ರೀತಿ ಅಷ್ಟೇ ಇರಂಗಿಲ್ರಿ. ತಂದೆ ತಾಯಿ ಪ್ರೀತಿ ಇರ್ತದ, ಅಕ್ಕ ತಂಗಿ ಪ್ರೀತಿ, ಅಣ್ಣ ತಮ್ಮನ್ ಪ್ರೀತಿ, ಅಕ್ಕ ತಮ್ಮನ್ ಪ್ರೀತಿ, ಈ ತರ ಬಹಳ ಪ್ರೀತಿಗಳು ಇದ್ದಾವ್ರಿ. ಮೊದ್ಲನೇದಾಗಿ ತಾಯಿ ಪ್ರೀತಿ ಬಗ್ಗೆ ಹೇಳ್ಬೇಕಂದ್ರ, ತಾಯಿ ಪ್ರೀತಿ ಪದಗಳೇ ಇರಂಗಿಲ್ ಬಿಡ್ರಿ. ಅಷ್ಟೊಂದು ನಿಷ್ಕಲ್ಮಶವಾದ ಪ್ರೀತಿ ತಾಯಿದಿರ್ತದ. ಒಂದೇ ಮಾತ್ನಾಗ ಹೇಳ್ಬೇಕಂದ್ರಿ, ತಾನು ತಾಯಿ ಆಗುತ್ತಾನ ಮಾತ್ರ ತನಗಾಗಿ ಬದುಕ್ತಾಳ್ರಿ. ಮಕ್ಕಳಾಗಿಂದ ಮಕ್ಕಳಿಗೋಸ್ಕರನೇ ಬದುಕ್ತಾಳ ತಾಯಿ. ಇದು ತಾಯಿ ಪ್ರೀತಿ. ಬೈತಿರ್ತಾಳ, ಎಷ್ಟು ಮಕ್ಕಳಿಗೆ ಸಿಡಿ ಸಿಡಿ ಮಾಡ್ತಿರ್ತಾಳ. ಮನೆಯಾಗೆಲ್ಲ ಆಕಿಂದೇ ಹಾರಾಟ, ಒದ್ರಾಡೋದು, ಚೀರಾಡೋದು ಮಾಡ್ತಿರ್ತಾಳ. ಎಲ್ಲಾ ಮಾಡೋದು ಪ್ರೀತಿ ಸಲುವಾಗಿನೇ ರೀ. ಮಕ್ಕಳು ನಾಷ್ಟ ಮಾಡ್ಲಿಲ್ಲ ಅಂದ್ರು ಬೈಯೋದು, ಕರೆಕ್ಟ್ ಟೈಮ್ ಊಟ ಮಾಡ್ಲಿಲ್ಲ ಅಂದ್ರು ಬೈಯೋದು, ಗಂಡಗ್ ಬೈಯೋದು, ಎಲ್ಲರಿಗೂ ಬೈತಿರ್ತಾಳಲ್ಲ. ಅದು ಅದರಿಂದ ಒಂದು ಪ್ರೀತಿ ಇರ್ತದ್ರಿ. ಆ ಪ್ರೀತಿನ ಅರ್ಥ ಮಾಡ್ಕೊಂಡವ್ರಿಗೆ ಮಾತ್ರ ಗೊತ್ತಾಗ್ತದ್ರಿ ಅದು. ತಂದಿ ಪ್ರೀತಿ ಆದ್ರೂ ಅಷ್ಟೇ ರೀ. ಅಪ್ಪನೂ ಮಕ್ಕಳಿಗೆ ಬಹಳ ಅಂದ್ರೆ ಬಹಳ ಪ್ರೀತಿ ಮಾಡ್ತಿರ್ತಾನ್ರಿ. ಎಷ್ಟರ ಹೈರಾಣಾಗಿ ಬಂದಿರ್ಲಿ, ಏನಾರ ಆಗಿರ್ಲಿ, ಮಕ್ಕಳ ಮುಖ ನೋಡಿದ ತಕ್ಷಣ ಎಲ್ಲಾನು ಮರ್ತು ಬಿಡ್ತಾನ. ಮಕ್ಕಳಿಗಾಗಿ ಏನ್ ಬೇಕಾದ್ರೂ ಮಾಡ್ತಿರ್ತಾನ. ಅಂತ ತಂದಿ ಪ್ರೀತಿ ಇರ್ತದ. ಯಾವಾಗ್ಲೂ ನೋಡ್ರಿ, ಗಂಡ ಹೆಂಡತಿ ಅಂದ್ರೆ ಅಪ್ಪ ಅಮ್ಮ ಜಗಾಡ್ತಿರ್ಬೇಕಾದ್ರ ಅವ್ರ ಬಾಯಾಗ ಬರೋ ಒಂದೇ ಒಂದ್ ಮಾತ್ರಿ, ನಾ ಏನು ಹಿಂಗ್ ಇಷ್ಟ ದಿನ ಬದುಕ್ತಿಲ್ಲ, ನಿನ್ನ ಮುಖ ನೋಡಿದ್ರೆ ಒಂದಿನಾನು ಇರಬಾರ್ದು, ಮಕ್ಕಳ ಸಂಬಂಧನೇ ಬದುಕ್ಲಿಗತ್ತೀನಿ ಅಂತಾರಿ. ಅವನ್ ಮಾತನು ಅದೇ ಇರ್ತದ, ಆಕಿನ ಮಾತನು ಅದೇ ಇರ್ತದ. ಅದು ಸೀಟ್ನ್ಯಾಗ ಅಂತಿರ್ತಾರ ಬಿಡ್ರಿ, ಅದೇನು ಸೀರಿಯಸ್ ಆಗಿರಂಗಿಲ್ಲ. ಗಂಡ ಹೆಂಡತಿ ಮಾತು ಬಿಟ್ಟಿರ್ತಾರ ಅಂತಿಕೋರಿ. ಈಗ ಗಂಡ ಹೆಂಡತಿ ಜಗಳ ಆಡಿರ್ತಾರಲ್ಲ, ಮಾತು ಬಿಟ್ಟಾಗ ಅದ್ರೊಳಗುನು ಸಿಟ್ಟಿನ ಪ್ರೀತಿ ಎಷ್ಟ್ ಇರ್ತದಲ್ಲ, ಹೌದಲ್ರಿ? ಈಗ ಮಕ್ಕಳ ಮುಂದೆ ಹೇಳೋದು, ಊಟ ಮಾಡಂತ ಹೇಳು, ಗುಳಿಗಿ ತಗೋ ಅಂತ ಹೇಳು ಅಂದ್ರ ಸಿಟ್ಟಿಂದನೇ ಎಲ್ಲರೂ ಅವ್ರಿಗೆ ಏನ್ ಬೇಕು ಅಂತ ಈಕಿ ಕಾಳಜಿ ಮಾಡ್ತಿರ್ತಾಳ, ಈಕಿಗೆ ಏನ್ ಬೇಕಂತ ಅವ್ರು ಕಾಳಜಿ ಮಾಡ್ತಿರ್ತಾರ. ಇದು ಪ್ರೀತಿ. ಇದು ಎಲ್ಲೋ ಒಂದ್ ಕಡೆ ಗೊತ್ತಾಗದಂತ ಪ್ರೀತಿ ಇರ್ತದ್ರಿ ಇದು. ಅಕ್ಕ ತಂಗಿ ಪ್ರೀತಿ ಇರ್ಬೇಕಂದ್ರ, ಅಥವಾ ಅಣ್ಣ ತಮ್ಮನ ಪ್ರೀತಿ ಹೇಳ್ಬೇಕಂದ್ರ, ಮನ್ಯಾಗ ಎಷ್ಟು ಜಗಾಡ್ತಿರ್ತಾರ್ರಿ. ಯಾವಾಗ್ಲೂ ಜಗಳ 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 ಮಾಡ್ತಿರ್ತಾರ. ಅಪ್ಪ ಅಮ್ಮಗ್ ಸಾಕಾಗ್ಯದ ಇವ್ರ ಜಗಳ ಸಂಬಂಧ ಅಂತಿರ್ತಾರ. ಆದ್ರ ಹೊರಗ್ ಹೋದಾಗ ಎಲ್ಲೂ ಬಿಟ್ಕೊಡಂಗಿಲ್ರಿ. ಅಣ್ಣನು ತಮ್ಮ ಬಿಟ್ಕೊಡಂಗಿಲ್ಲ, ತಮ್ಮನ ಅಣ್ಣ ಬಿಟ್ಕೊಡಂಗಿಲ್ಲ, ಅಕ್ಕನ ತಂಗಿ ಬಿಟ್ಕೊಡಂಗಿಲ್ಲ, ತಂಗಿನ ಅಕ್ಕ ಬಿಟ್ಕೊಡಂಗಿಲ್ಲ. ನಮ್ಮಿಂದ ಇದ್ದಾರ ಅನ್ನೋ ಇದು ಇದ್ದೇ ಇರ್ತದ್ರಿ ಅವ್ರಿಗೆ. ಯಾರ ಅವ್ರ ಮನೆಯವ್ರಿಗೆ ಬೈದ್ರಂದ್ರ ಸಹಿಸ್ಕೊಳ್ಳೋದ್ ಆಗ್ತಿರಂಗಿಲ್ರಿ. ಮನ್ಯಾಗ ಜಗಾಡಿ ಬರಗ್ ಬಂದಿದ್ರು ಸಹಿತ ಅವ್ರ ಅಣ್ಣ ತಮ್ಮಗ ಬೈದ್ರ ಸಹಿಸ್ಕೊಳಾರ್ದ ಅವ್ರ ಪರವಾಗಿನೇ ಮಾತಾಡ್ತಾರೆ. ಅದು ಪ್ರೀತಿ. ಇನ್ನು ಪ್ರೇಮಿಗಳ ಪ್ರೀತಿ ಹೇಳ್ಬೇಕಂದ್ರ, ಹುಚ್ಚು ಪ್ರೇಮಿಗಳು ಇರ್ತಾರ ನೋಡ್ರಿ. ಒಟ್ಟ ಯಾವಾಗ ಜಗಾಡ್ತಾವೋ, ಯಾವಾಗ ಕೂಡ್ತಾವೋ ಹೇಳಿಕೆ ಆಗಂಗಿಲ್ರಿ. ಅಷ್ಟ ಒಂದ್ ತಾಸ್ ಗಟ್ಲೆ ಮಾತಾಡ್ತಿರ್ತಾರೆ ಫೋನ್ಯಾಗ, ಬರೇ ಜಗಳ ಅವ್ರದ್ದು ಹಂಗಿರ್ತದ್ರಿ. ಆದ್ರ ಅದು ಪ್ರೀತಿ ಇಲ್ಲ ಅನ್ಕೋಬೇಡ್ರಿ, ಅದ್ರೊಳಗ್ ಪ್ರೀತಿ ಇದ್ದೇ ಇರ್ತದ್ರಿ. ಪ್ರೀತಿ ಮಾಡಿ ಮದುವೆ ಆಗಿರ್ತಾರಲ್ರಿ, ಪ್ರೀತಿ ಮಾಡಿ ಮದುವೆ ಆಗೋದು ಒಂದ್ ಕಡೆ ಆದ್ರ, ಆ ಮದ್ವಿನ ಹೆಂಗ್ ಉಳಿಸ್ಕೋತೀವಿ ಅನ್ನೋದು ಬಹಳ ಇಂಪಾರ್ಟೆಂಟ್ ಮ್ಯಾಟರ್ ಆಗಿರ್ತದ್ರಿ. ಪ್ರೀತಿ ಮಾಡಿರ್ತೀವಿ, ಅಪ್ಪ ಅಮ್ಮನ ವಿರೋಧ ಹಾಕೊಂಡಿರ್ತೀವಿ, ಅಥವಾ ಒಪ್ಪಿಸಿ ಮದುವೆ ಆಗಿರ್ತೀವಿ, ಹೆಂಗೂ ಮದುವೆ ಆಗಿ ಬಂದಿರ್ತೀವಿ. ಅದನ್ನ ನಾವು ಕಂಟಿನ್ಯೂ ಪ್ರೀತಿಯಿಂದ ಮೊದಲು ಹೆಂಗ್ ಪ್ರೀತಿ ಇದ್ವಲ್ಲ, ಅದೇ ತರ ಪ್ರೀತಿಯಿಂದ ಹೋದ್ರ ಸಂಸಾರ ನೀಟಾಗಿ ಆಗ್ತದ್ರಿ. ಅದು ಬಿಟ್ಟು 3 ತಿಂಗಳಿಗೆನೆ ಜಗಾಡ್ಕೊಂಡು ಡೈವರ್ಸ್ ಕೊಟ್ಕೊಂಡು ಹೋಗುದ್ರಿಂದ ಅರ್ಥನೇ ಇರಂಗಿಲ್ರಿ. ಜಗಳ ಬರ್ತಾವಲ್ರಿ, ಮದುವೆಯಾಗಿ 1 ವರ್ಷ ತನ ಏನ್ ನಾವು ಹೊಂದ್ಕೊಂಡ್ ಹೋಗ್ತಿವಲ್ಲ, ಅವಾಗ ಮುಂದನು ಹೊಂದ್ಕೊಂಡ್ ಹೋಗ್ತಿವಿ ಅನ್ನೋ ಭರವಸೆ ಬರ್ತದ ನೋಡ್ರಿ. ಆಮೇಲೆ ಈಗೋಗಳು ಸ್ಟಾರ್ಟ್ ಆಗ್ತಾವ್ರಿ. ಮೊದ್ಲಿನ ತರ ಪ್ರೀತಿ ಮಾಡವಲ್ ನನಗಿವ, ಅಥವಾ ಈಕಿ ನನ್ ಮೊದ್ಲಿನಂಗ ಪ್ರೀತಿ ಮಾಡವಳು, ನನಗೋಸ್ಕರ ಟೈಮ್ ಕೊಡವಲ್ಲ ಅವಾಗೇನ ಗಂಡ, ಈ ತರದ್ದು ಬರ್ತಿರ್ತಾವಲ್ರಿ. ಅದು ಮೊದ್ಲು ಪ್ರೀತಿ ಮಾಡಾಗ ಹೆಂಗ್ ಇರ್ತಾರಲ್ಲ, ಅದೇ ಮುಂದಿರುವಂದ್ರ ಆಗಂಗಿಲ್ರಿ. ಯಾಕಂದ್ರ ಗಂಡ ಹೆಂಡತಿ ಆಗಿರ್ತಾರ, ಅವ್ರಿಗೆ ಜವಾಬ್ದಾರಿಗಳು ಇರ್ತಾವ. ಮೊದ್ಲಿನಂಗ ಇರು ಮುಂದನು ಅಂತಂದ್ರ ಯಾರಿಗೂ ಇರ್ಲಿಕ್ಕೆ ಆಗಂಗಿಲ್ರಿ. ಗಂಡ ಹೆಂಡತಿ ಅಂದ್ರ ಗಂಡ ಹೆಂಡತಿಯಾಗಿನೇ ಇರ್ಬೇಕಾಗ್ತದ. ಆದ್ರೂನು ಸಣ್ಣ ಪುಟ್ಟ ಆಸೆಗಳನ್ನ ಈಡೇರಿಸ್ಬೇಕ್ರಿ ಗಂಡಂದ್ರ ಆದ್ರೂನು ಸಹಿತ. ಹೆಂಗಂದ್ರ ಹೆಂಡತಿಗೆ ಬಹಳ ಅಂತ ದೊಡ್ಡ ಆಸೆ ಏನ್ ಇರಂಗಿಲ್ರಿ. ಸುಮ್ನೆ ಏನೋ ಒಂದು ಗಿಫ್ಟ್ ತಂದ್ ಕೊಡೋದು, ಸಣ್ಣ ಸಣ್ಣದು. ಎಲ್ಲಾರ ಹೋಗಿರ್ತಾರ, ಒಂದ್ ಮಳ ಹೂ ತಂದ್ ಕೊಟ್ರೆ ಎಷ್ಟು ಖುಷಿ ಆಗ್ತದ್ರಿ. ಇವತ್ತ ಅಥವಾ ಊಟ ಮಾಡಿದೇನ, ಊಟ ಮಾಡ್ಲಿ ಬಿಡ್ಲಿ ಆಕಿ,
ಊಟ ಆಯ್ತಾ? ಒಂದೇನ್ರ ಅಕ್ಕಿನ ಸಲುವಾಗಿ ಒಂದೇ ಒಂದು ಕಾಳಜಿ ಮಾತು ಮಾತಾಡಿದ್ರೇನೆ ಬಹಳ ಖುಷಿ ಆಗ್ಬಿಡ್ತದ್ರಿ ಅಷ್ಟೇ. ನೀವಾದ್ರೂ ಸಣ್ಣ ಸಣ್ಣ ಆಶೆಗಳನ್ನ ಈಡೇರಿಸ್ಬೇಕಾಗ್ತದ್ರಿ. ಅಂದಾಗ ಆಕಿನೂ ಒಂದ್ ವೇಳೆ ಏನಾರ ತಂದು ಕೊಟ್ಲಂದ್ರ ನೀವು ಖುಷಿ ಪಡೋದು, ನೀವು ತಂದು ಕೊಟ್ಟಾಗ ಆಕಿ ಖುಷಿ ಆಗುವಂಗ ನೋಡ್ಕೊಳ್ಳೋದು, ಹಿಂಗಿರ್ತದ. ಈಗ ಮನ್ಯಾಗ ನೋಡಿ ಮಾಡಿರ್ತಲ್ರಿ ಮದ್ವಿ, ಮನೆಯವ್ರು ನೋಡಿ ಮಾಡಿದಾಗ ಏನಾಗ್ತದ, ಏನಾರ ಅಥವಾ ಪ್ರಾಬ್ಲಮ್ಸ್ ಬಂದ್ರ, ಗಂಡ ಹೆಂಡತಿ ನಡುವೆ ಜಗಳ ಬಂದ್ರ 4 ಮಂದಿನ ಕೂಡ್ಸಿ ಮಾಡಿ ಅವರು ಬಗೆಹರಿಸ್ತಾರ ಜಗಳನ. ನೀವೇ ಮಾಡ್ಕೊಂಡಿದ್ರೆ ಏನಾಗ್ತದ, ಅವ್ರು ಯಾರಿಗಂತ ಹೇಳ್ಬೇಕು? ನೀನೇ ಅರ್ಥ ಮಾಡ್ಕೊಂಡಿರ್ತೀಯಲ್ಲ, ಅದನ್ನ ಅವ್ರಿಗೆ ಹೇಳಿಕೆ ಮಾತನೇ ಇರಂಗಿಲ್ಲ. ಇಲ್ಲಂದ್ರೆ ಎಷ್ಟೊಂದು ಡೈಲಾಗ್ ಅದಲ್ರಿ, ಅದನ್ನ ಹೇಳ್ಬೇಕಾಗ್ತದ್ರಿ. ಯಾರ ಹತ್ರನು ಹೇಳಕ್ಕಾಗದೆ, ಬಿಡಕ್ಕಾಗದೆ, ಇರಕ್ಕಾಗದೆ, ಸಾಯಕ್ಕಾಗದೆ, ಬಾಳಕ್ಕಾಗದೆ, ನನ್ನ ಜನ್ಮಕ್ಕೆ ಇಷ್ಟು ಬೆಂಕಿ ಹಾಕ ಅಂತೇಳಿ ಹಂಗ ನೀವೇ ಅನ್ಕೋಬೇಕಾಗ್ತದ. ಹಂಗಿರ್ಬಾರ್ದಂದ್ರ ಹೊಂದ್ಕೊಂಡು ಹೋಗ್ಬೇಕು ನಾವು. ಹೌದಿಲ್ರಿ? ಮಾಡ್ಕೊಂಡು ಬಂದಿರ್ತೀವಿ, ಪ್ರೀತಿ ಮಾಡಿ ಮಾಡ್ಕೊಂಡು ಬಂದಿರ್ತೀವಿ, ಅವಾಗ ಭಾರಿ ಖುಷಿಯಿಂದ ಇರ್ತೀವಿ. ಮತ್ತೆ ಮದುವೆ ಆಗಿ ಬಂದ್ಮೇಲೆ ಕಷ್ಟನೂ ಬೇಡ ಅಂದ್ರೆ ಹೆಂಗ? ಅದನ್ನು ಇರ್ಬೇಕು, ಇದನ್ನು ಇರ್ಬೇಕು ಅಂದಾಗಲೇ ಜೀವನ ಅದು. ಹೌದಿಲ್ರಿ? ಇದಕ್ಕೆ ನೀವೇನಂತೀರಿ? ಮತ್ತೆ ಅದಕ್ಕೆ ಎಲ್ಲರ ಹತ್ರ ಪ್ರೀತಿಯಿಂದ ಮಾತಾಡೋಣ, ಪ್ರೀತಿಯಿಂದ ಹೊಂದ್ಕೊಂಡಿರೋಣ. ಅಕ್ಕ ತಂಗಿ ಅಣ್ಣ ತಮ್ಮ ಯಾರಾದರೂ ಆಗಿರಲಿ, ಜಗಾಡ್ಲಾರ್ದ ಹೊಂದ್ಕೊಂಡು ಹೋಗುವುದೇ ಪ್ರೀತಿ ಅಂತ ಹೇಳ್ತಾ ಇವತ್ತಿನ ಟಾಪಿಕ್ನ ಮುಗಿಸ್ತೀನಿ ರೀ. ಎಲ್ಲರಿಗೂ ಧನ್ಯವಾದಗಳು.